ತಾತ ಸತ್ತೋದ್ರು. ಏನಾಯ್ತು? ಕಾಡುಗಳ ಬೀರನಿಗೆ 20 ಕೋಟಿ ಕೊಟ್ಟಿದ್ದು ನಿಜನಾ? ಕೊಟ್ಟಿದ್ದು ನಿಜ. ರಿಕವರಿ ಏನಾದರೂ ಆಯ್ತಾ ಸರ್? ₹1 ಸಿಗ್ಲಿಲ್ಲ ರೀ. ಈಗ ಎಲ್ಲರ ತಲೆಯಲ್ಲೂ ಓಡ್ತಾ ಇರೋದು ಒಂದೇ ಯೋಚನೆ, ಎಲ್ರಿಗಿಂತ ಮುಂಚೆ ನಾವೆಂಗೆ ಚಿನ್ನ ತಗೊಂಡೋಗೋಣ ಅಂತ. ಆದರೆ ಒಂದು ಮಾತು ಹೇಳ್ತೀನಿ, ಅಷ್ಟು ದೂರ ಕಾಡಲ್ಲಿ ಒಬ್ಬರೇ ಹೋಗೋದು ತುಂಬ ಕಷ್ಟ. ಈ ಕೆಲಸ ಜೊತೆಲೇ ಮಾಡಬೇಕು. ಎಲ್ಲರೂ ಕೇಳಿಸ್ಕೊಳ್ಳಿ, ಈ ವಿಷಯ ಮನೆಯಿಂದ ಗೊತ್ತಾದರೆ ನಮ್ಮ ತಾಯಣ್ಗೂ ದೇವ್ರಣ್ಗೂ ಒಂದೇ ಒಂದು ಚಿನ್ನದ ಬಿಸ್ಕತ್ತು ಸಿಗಲ್ಲ. ಸುನಿಲ, ಬಾಗ್ಲಾಕೋ, ತೀರ್ಮಾನ ಮಾಡೋಣ. ಮೀನಾಕ್ಷಿ ಮನೆ ಒಳಗಡೆ ಇವನು ಮಾಡ್ತೇನೆ. ಫುಲ್ಲು ವಿಡಿಯೋ ಮಾಡಿಬಿಟ್ಟು ವೈರಲ್ ಮಾಡಿಬಿಡ್ತೇನೆ. ಅಯ್ಯಯ್ಯೋ, ಲಾಕ್ ಆಗ್ಬಿಟ್ಟೈತೆ. ಲೈಟ್ ಆಫ್ ಮಾಡಬೇಡಿ ಕಣ್ರು, ಒಂಚೂರು ಕಡೆಗೆ ಬನ್ನಿರಿ. ಮೀನಾಕ್ಷಿ, ಎಲ್ಲಮ್ಮ ಕಾಣ್ತಾನೆ ಇಲ್ಲ ನೀನು. ಒಬ್ಬರು ಅಂದ್ಕೊಂಡ್ರೆ 3 ಜನ ಮೇಲದಿಕ್ಕೊಂಬಿಟ್ಟವ್ರಲ್ಲ. ಈಗ ಫ್ರೀ ಆಗಲಿ. 20 ಕೋಟಿ ಚಿನ್ನ, 20 ವರ್ಷದಿಂದ ಏನಿಲ್ಲ ಅಂದ್ರೆ 300 kg ಇರುತ್ತೆ. ಈಗ ಅದ್ರ ಬೆಲೆ 10 ಪಟ್ಟು ಜಾಸ್ತಿ ಆಗಿದೆ. ನಾವು ಯೋಚನೆನೂ ಮಾಡೋಕ್ಕಾಗಲ್ಲ, ಅಷ್ಟು ದುಡ್ಡಾಗುತ್ತೆ. ನಾವೆಲ್ಲರೂ ಒಗ್ಗಟ್ಟಾಗಿ ಆ ಚಿನ್ನ ಇರೋ ಜಾಗಕ್ಕೆ ಹೋಗೋಣ. ಎಲ್ಲರೂ ಸಾಮಾನಾಗಿ ಆ ಚಿನ್ನ ಹಂಚ್ಕೊಳ್ಳೋಣ. ಆಮೇಲೆ ಊರಿಗೆ ಬರೋಣ. ಆಮೇಲೆ ಅವ್ರವ್ರ ಪಾಡ ಅವ್ರದ್ದು. ನನಗೇನು ಗೋಪಾಲ ಹೇಳು ಸರಿ ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ನನಗೂ ಒಪ್ಪಿಗೆ ಇದೆ. ಆದರೆ ಆ ಜಾಗ ಎಲ್ಲಿದೆ ಅಂತ ಯಾರಿಗೆ ಗೊತ್ತು? ಜಾಗ ನನಗೆ ಗೊತ್ತಿದೆ, ನಾನು ಕರ್ಕೊಂಡು ಹೋಗ್ತೀನಿ. ಆಮೇಲೆ ಒಂದು ವಿಷಯ, ಯಾವುದೇ ಕಾರಣಕ್ಕೂ ನಾವು ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡೋಂಗಿಲ್ಲ, ಆಯ್ತಾ? ಚಿನ್ನ ಸಿಗೋವರೆಗೂ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಹೌದು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ನಂಗೆ ಎಲ್ಲ ಗೊತ್ತಾಯ್ತು. ಹಂಗಾರ ಮೇಲೆ ಹಾಕಿದ್ದೀಯಾ? ಕೆಳಗೆ ಬಾ. ಇನ್ನೂ ಏನು ಶುರುವಾಗಿಲ್ಲ ಅಲ್ವಾ? ಬಾರ ಒಳಗೆ. ಇಂಥ ಕೆಲಸಕ್ಕೆ ಅಂದರೆ ಒಂದಾಗ್ಬಿಟ್ರ ನೋಡು ದಾಯರಿಗಳು. ಮಣಿಕಂತ ಕೊಂಬಂದ ಎದ್ದು ಬಿಟ್ಟವನೇ. ಏನು ಗೊತ್ತು? ಎಲ್ಲ ಗೊತ್ತು. ಅದೇ ಏನು ಗೊತ್ತು? ಎಲ್ಲ ಗೊತ್ತು. ಗೋಪಾಲ, ನಾನು ಹೇಳ್ತಾ ಕೇಳು. ಆ ನನ್ನ ಮಗನಿಗೇನು ಗೊತ್ತಿಲ್ಲ, ಅವ್ನಿಗೇನು ಕೇಳಿಸೂ ಇಲ್ಲ. ನಾವು ಅವ್ನಿಗೇನು ಹೇಳೋದು ಬೇಡ. ಏನು ನಿಂಗೇನು ಗೊತ್ತ ಹೇಳೋ? ಹೇಳದ್ನಲ್ಲ ಎಲ್ಲ ಗೊತ್ತು ಅಂತ. ಅದೇ ಏನು ಗೊತ್ತು ಒಂಚೂರು ಬಿಡೋ. ಅದು ನಿನ್ಗೆ ಯಾಕೆ ಕೇಳ್ಬೇಕು? ಬಿಡು, ನಾನು ಆಚೆ ಹೋಗ್ಬಿಟ್ಟು ಊರವ್ರಿಗೆಲ್ಲ ಬರ್ತೀನಿ ಬಿಡೋಣ. ಮತ್ತೆ ಗೊತ್ತು ಅಂದ್ರೆ ಇವ್ನು ಕೇಳ್ಬೇಕಂತ. ಇಲ್ಲೇ ಇರು. ಬನ್ನಿ 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 ಬನ್ನಿ. ನೋಡಿ, ನಮ್ಮ ತಾಯಣಿಗೂ ಹೇಳ್ತಾ ಇದ್ದೀನಿ, ಅವ್ನ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿದ್ರು ಅವ್ನಿಗೇನು ಕೇಳಿಸಲ್ಲ. ಅವನಿಗೆ ಬಲ್ಗಡೆ ಕಿವಿ ಕೇಳಿಸೋದೇ ಇಲ್ಲ, ಎಡಗಡೆ ಒಂಚೂರು ಕೇಳಿಸುತ್ತಷ್ಟೇ. ಏನು ಮಾತಾಡ್ತಾವ್ರೆ? ಈ ವಿಷಯದಲ್ಲಿ ನಾವು ರಿಸ್ಕ್ ತೊಗೊಳೋದು ಬೇಡ. ಅವನನ್ನ ನಮ್ಮ ಜೊತೆ ಸೇರಿಸ್ಕೊಂಬಣ್ಣ. ಏನು ಹೇಳ್ತಿದ್ದೆ ಗೋಪಾಲ? ನಿಂಗೆ ತಲೆ ಇದೆಯಾ? ಆಯ್ತು, ನೀವು ಮಾತಾಡ್ತಾರಿ, ನಾನು ಹೋಗಿ ಹೇಳ್ಬಿಡ್ಬೇಕು. ನಿಂತ್ಕೊಳ್ಳೋ, ನೀನು ಪಾರ್ಟ್ನರ್ ಕಣ. ನಿನಗೂ ಪಾಲಿದೆ. ಹಾಲ್ ಬೇಡ, ಟೀ ಓಕೆ. ನೋಡಿ, ಸುಮ್ಮನೆ ಕಾಲಹರಣ ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡಿ, ಒಂದು 5-6 ಕೋಣಿ ಚೀಲ ತಗೊಳ್ಳಿ. ಆಮೇಲಿಂದ ಬ್ಯಾಟ್ರಿಗಳು ತಗೊಳ್ಳಿ. ಮೊಬೈಲ್ ಫೋನ್ ಎಲ್ಲರೂ ಆಫ್ ಮಾಡಿ ಇಲ್ಲೇ ಇಕ್ಬೇಕು. ಅರ್ಥ ಆಯ್ತಾ? ಕೋಣಿ ಚೀಲ ಯಾಕೆ ತಗಂತವ್ರೆ?
ಈ ನನ್ನ ಮಕ್ಕಳೆಲ್ಲ ಅಂದಿಡಿಯಕ್ಕೆ ಹೋಯ್ತಿರ್ಬೇಕು. ಏ ಪಟಾಕಿಗಳನ್ನ ತಗೋಬೇಕು. ಅಂದಿ ಹೊಡಿಯೋಕ್ಕೆ ಪಟಾಕಿ ಯಾಕೆ ತಗೊಳಕ್ಕೆ ಹೇಳದ? ಬೇಜಾರಾದಾಗ ಹೊಡಿಯಾಕಿರ್ಬೇಕು. ಇದೇನು ಪ್ಲಾನು ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಎಲ್ಲರೂ ಕೇಳಿಸ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ಬಿಡಿ, ಎಲ್ಲ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೇಳಿ. ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಎಲ್ಲ ಒಗ್ಗಟ್ಟಾಗಿರ್ಬೇಕು. ಕೊಡುತ್ತಿದ್ದ ಕೈ. ನೀನು 1-2 kg ಎಕ್ಸ್ಟ್ರಾ ಕೇಳಯ್ಯ. ಆಮೇಲೆ ಬಂದಿರೋದ್ರಲ್ಲಿ 5 ಪಾಲು ಸಮವಾಗಿ ಹಂಚ್ಕೋಬೇಕು. 5 ಪಾಲ? ಈ ಮುದುಕನ್ಯಾರು ಲೆಕ್ಕಕ್ಕೆ ಇಟ್ಕೋತಿಲ್ವಲ್ಲ. ಮೀನಾಕ್ಷಿ, ಊರವ್ರಿಗೆಲ್ಲ ಹೇಳ್ಬಿಡಮ್ಮ ನಿಮ್ಮ ತಾತ ಸತ್ತೋಗಿರೋದ್ನ. ಸತ್ತೋಗವ್ನ? ಇಲ್ಲಿಂದನೇ, ಈ ಸ್ಮಶಾನದಿಂದನೇ ನಾವು ಕಾಡ್ಕೋಬೇಕು. ಗೊತ್ತಾ, ನಂಗೆ ರಾಜಯೋಗ ಇದೆಯಂತೆ. ಸುಮ್ಮನೆ ಯಾರಿಗೂ ಜ್ಯೋತಿಷ್ಯರು ಹೇಳಿದೆ. ನಿಜ, ಒಂದಿನ ನನಗೆ ಗೂಬೆ ಬಂದಿತ್ತು. ಅವತ್ತೇ ಅನ್ಕೊಂಡೆ ಲಕ್ಷ್ಮೀ ವಾಹನ ಅಂತ. ಇರೋ ಮನೆನ ಹೊಡೆದಾಕಿ ಅದೇ ಜಾಗದಲ್ಲಿ 4 ಫ್ಲೋರ್ದು ದೊಡ್ಡ ಮನೆ ಕಟ್ಟಬೇಕು ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಆಗುತ್ತೆ ಅನ್ಸುತ್ತೆ. ಹೌದೌದು, ನಾನು ಕುಂಭ ರಾಶಿಯಲ್ಲಿ ಹುಟ್ಟಿದವನು. ನಂದು ಶುಕ್ರ ದಶೆ ಶುರು. ನೀವೆಲ್ಲ ಆಡ್ತಿರೋದು ನೋಡ್ತಿದ್ರೆ ನಮ್ಗೆ 1 ರೂಪಾಯಿ ಸಿಗೋದು ಡೌಟ್ ಅನ್ಸುತ್ತೆ. ಯಾಕೆ? ನಾನು ರಾತ್ರಿಯಿಂದ ಹೇಳ್ತಿದ್ದೀನಿ, ಅಲ್ಲಿ ಹೋಗೋವರೆಗೂ ಅದ್ರ ಬಗ್ಗೆ ಯಾರು ಮಾತಾಡಬೇಡಿ ಅಂತ. ನಾವು ಹೋಗ್ತಿರೋದು ಕಾಡಲ್ಲಿ, 10 ಅಡಿ ದೂರದಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಗೊತ್ತಾಗೋದೇ ಇಲ್ಲ. ಯಾರಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಎಲ್ಲ ಮುಗೀತು. ನಾವು ಅದ್ರ ಬಗ್ಗೆ ಏನು ಮಾತಾಡ್ತಿಲ್ವಲ್ಲ. ಅದೃಷ್ಟ, ರಾಜಯೋಗ, ಶುಕ್ರದಶೆ ಏನಿವೆಲ್ಲ ಸುಮ್ಮನಿರೋದೇ ಒಳ್ಳೇದು. ಏನಂತೀರಾ? ನಾನು ಬಿಟ್ಬಿಟ್ಟು ಏನೋ ಪ್ಲಾನ್ ಮಾಡ್ತಾರಂಗ ಅವ್ರೆ. ಹೌದು, ಸತೀಶ್ ಹೇಳ್ತಿರೋದು ಕರೆಕ್ಟ್. ನಾವೆಲ್ಲರೂ ಅಲ್ಲಿಗೆ ಹೋಗಿ ತಲುಪೋವರೆಗೂ ಯಾರು ಅದ್ರ ಬಗ್ಗೆ ಯಾರು ಮಾತಾಡಂಗಿಲ್ಲ ಅಷ್ಟೇ, ಸುಮ್ಮನಿರ್ಬೇಕು ಎಲ್ಲ. ಆಯ್ತಾ? ಹೇಳ್ತಿರಲ್ಲ ಹುಡುಗರಾಟ, ಹುಳ್ಳಿಕಾಳು. ಏನ್ ನಿಂತ್ಕೊಳ್ಳೋ. ಏನ್ ಅರ್ಥ ಆಯ್ತು ಹೇಳೋ ಕುಮಾರ ನಿಂಗೆ? ನಂಗೆ ಎಲ್ಲ ಅರ್ಥ ಆಯ್ತು ಬಿಡಲಿ. ಒಂದ್ ಸ್ವಲ್ಪ ಹೇಳೋ ಬಿಡ್ಲಾ ಪ್ಲೀಸ್. ಏನ್ ಅರ್ಥ ಆಯ್ತು ಅಂತ ಹೇಳಲೇ. ಅಲ್ಲ, ಅವ್ನ್ ಯಾಕೆ ನೀನ್ ನೋಡಿದ್ರೆ ಹಂಗಾಡ್ತಾನೆ? ನಿಂಗೂ ಗೊತ್ತಲ್ಲ ಸಂಧಿನ ವಿಷಯ. ಅವ್ರ ಅಪ್ಪ ಸಂಧಿನ ನಂಗೆ ಕೊಟ್ಟು ಮದುವೆ ಮಾಡಕ್ ಒಪ್ಕೊಂಡವನೆ. ಇವ್ನ ಅದನ್ನ ನೋಡ್ಕೊಂಡು ಹುರ್ಕೊಂಡ್ ಸಾಯ್ತಾನೆ. ಓ, ಸಂಧ್ಯಾ. ಸಂಧಿನ ವಿಷಯ. ಅದೇ ಏನ್ ಸಂಧ್ಯಾ? ಊರ್ಗೆ ಗೊತ್ತಲ್ಲ ಏನು? ಅವ್ರ ಅಪ್ಪನ್ಗೆ ನನ್ ಕಂಡ್ರೆ ಇಷ್ಟ ಅಂತ, ಅದಕ್ಕೆ ಒಪ್ಕೊಂಡವನೆ. ಅದಕ್ಕೆ ಏನು, ಅವ್ರ ಅಪ್ಪನ್ಗೆ ನನ್ ಕಂಡ್ರೆ ಇಷ್ಟ. ಒಂದ್ ಕೆಲ್ಸ ಮಾಡು ಕುಮಾರ, ಅವ್ರಪ್ಪ ನೀನ್ ಇಷ್ಟಪಟ್ರೆ ಅವ್ರಪ್ಪ ನೀನ್ ಮದ್ವೆ ಆಗು, ಸಂಧಿನ ನಾನು ಮದ್ವೆ ಆಗ್ತೀನಿ. ನಾವು ಅದನ್ನೇ ಪ್ಲಾನ್ ಮಾಡಿರೋದು.
ಕರೆಕ್ಟಾಗಿ ಮಾಡಿದ್ರ ಹೆಂಗೆ ಮೀನಾಕ್ಷಿ ಒಂದು ನಿಮಿಷ ಇರು ಸುನಿಲ್ಲ ನೀನು ಹೋಗಪ್ಪ ಗಂಡಸ್ರು ಯಾವಲ್ಲ ಮುಂದಿರ್ಬೇಕಣ್ಣ ಹೋಗು ಹೋಗಿ ಏನಾಗಲ್ಲ ಹೋಗು ಈಗ ಹೋಗ್ ಮೀನಾಕ್ಷಿ ನಾನು ಮಂತ್ರ ಹಾಕಿದ್ದೀನಿ ಹೋಗು ನಾನು ನೆನಪಿಸ್ಕೋ ಇದೇನು ತೊಳ್ಳೆ ಎಲ್ಲ ನೋಡ್ತಾವಲ್ವಾ ಏನ್ ಮಾಡ್ಲೆ ಇಂತ ಬರಲ್ಲ ಆರಾಮಾಗಿ ಹೋಗು ಅವಳಿಗೆ ಮಂತ್ರ ಹಾಕ್ತೀನಿ ಅಂತಿದ್ದ ಇವನೇ ನಡುಕ್ತಾವ್ನು ಹಂಗೆ ಬನ್ನಿ. ಮೀನಾಕ್ಷಿ ನೀನು ಮಾತಾಡಿದ್ರೆ ನನ್ನ ನಡುಕ ಜಾಸ್ತಿ ಆಗ್ಬಿಡ್ತು ಅಯ್ಯಯ್ಯೋ ಏ ಅಣ್ಣ ಏನೋ ತಕ್ಡಿ ತರ ಎರಡ್ ಕೈನು ಅಲ್ಲಾಡ್ಸಕ್ ಹೋಗ್ಬೇಡಿ ಒಂದ್ ಕಡೆ ಹಿಡ್ಕೊಳ್ಳಿ. ತಕ್ಕಡಿ ಕ್ಯಾನ್ಸಲ್ ಮಾಡ್ಬೇಕಂಡ್ರು ಎರಡು ಕಣ್ಣು ಮೇಲೆ ಹಾಕ್ಬಿಟ್ರೆ ಒಂದೇ ಕಡೆ ಬರ ಬೀಳಲ್ವಾ ಕರೆಕ್ಟ್ ಆಗಿ ಏನೋ ಬೇಡ್ರ ಬರ್ತೀನಿ ಇರು ಒಳ್ಳೆ ಸವಾಸ ನೀನು ಗೊತ್ತಾಗ ನನ್ನ ಬಾರ್ಕಿ ಕಡೆ ಇಟ್ಕೋದು ಹೋಗಂಕೆ ಏ ಒಂದ್ ಕೆಲಸ ಮಾಡೋಣ ಫಾಸ್ಟ್ ಆಗಿ ಓಡ್ ಬರೋಣ. ಹಿಂಗೆ 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 ಒಂದ್ ಕಾಲ್ ಕಂಬದ ಮೇಲೆ ಇಡಕ್ಕಿಂತ ಮುಂಚೆನೆ ಇನ್ನೊಂದ್ ಕಾಲ್ ಮೇಲೆ ಎತ್ಬಿಡು ಅವ ಕಂಬದ ಮೇಲೆ ಭಾರ ಬಿಡಲ್ಲ. ಹಿಂಗ್ ಓಡ್ಬಾ. ಹಿಂಗೆ 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 ಜೋಶಾಗೆ ಒಂದು ಹಾಡು ಹೇಳ್ಕೊಂಡು ಬಂದ್ಬಿಡು. ಓ ಹಾಡು ಕೆಳಗ್ ಬತ್ತೈತೆ ಬನ್ನಿ ಹಂಗೆ ಬನ್ನಿ.